ಎಲ್ಲರಿಗೂ ನಮಸ್ಕಾರ. ನನ್ನ ಹೊಸ ವಿಡಿಯೋಗೆ ಸ್ವಾಗತ. ನಮ್ಮ ಶಾಲೆ ಹತ್ತಿರ ಒಂದು ಪುಟ್ಟದಾದಂಥ ಒಂದು ಫ್ಯಾಮಿಲಿ ಮನೆಯನ್ನು ಕಟ್ಟಿ ಸಂಸಾರ ಮಾಡಲಿಕ್ಕಂತ ಬಂದಿದ್ದಾರೆ. ಅವ್ರು ಯಾರು ಅಂತ ಕೇಳಿದರೆ ಇವರೇ ನೋಡಿ, ಬುಲ್ಬುಲ್ ಹಕ್ಕಿಗಳು. ಈ ಹಕ್ಕಿಗಳು ಗೂಡು ಕಟ್ಟುವಂಥ ರೀತಿ, ಮೊಟ್ಟೆ ಇಟ್ಟು ಮರಿಯಾಗಿ ಮರಿಗಳು ದೊಡ್ಡದಾಗುವ ತನಕದ ಎಲ್ಲವನ್ನು ನನ್ನ ಮೊಬೈಲ್ ಕ್ಯಾಮರಾದಲ್ಲಿ ನಾನು ಸೆರೆ ಹಿಡಿದಿದ್ದೇನೆ. ಆ ವಿಡಿಯೋಗಳು ಯಾವ ರೀತಿಯಾಗಿ ಬಂದಿದೆ ಅಂತ ನೋಡ್ಕೊಂಬರೋದು ಬನ್ನಿ. ಬುಲ್ಬುಲ್ ಹಕ್ಕಿಗಳು ಆಫ್ರಿಕಾ, ಮಧ್ಯಪ್ರಾಚ್ಯ ಮತ್ತು ಏಷ್ಯಾದಾದ್ಯಂತ ಕಂಡುಬರುವ ಸಣ್ಣ ಮತ್ತು ಮಧ್ಯಮ ಗಾತ್ರದ, ಹೆಚ್ಚು ಧ್ವನಿ ನೀಡುವ ಪ್ಯಾಸರೀನ್ ಹಾಡು ಹಕ್ಕಿಗಳಾಗಿವೆ. ಅವು ತೆಳ್ಳಗಿನ ದೇಹ, ಉದ್ದನೆಯ ಬಾಲ, ಹೆಚ್ಚಾಗಿ ಚೂಪಾದ ತಲೆಗಳು ಮತ್ತು ವೈವಿಧ್ಯಮಯ ಆಹಾರ ಕ್ರಮಗಳಿಗೆ ಹೆಸರುವಾಸಿಯಾಗಿದೆ. ಪ್ರಾಥಮಿಕವಾಗಿ ಹಣ್ಣುಗಳು ಮತ್ತು ಕೀಟಗಳನ್ನು ತಿನ್ನುವುದು. ರೆಡ್ ವಿಸ್ಕರ್ಡ್ ಬುಲ್ಬುಲ್ನಂತಹ ಸಾಮಾನ್ಯ ಪ್ರಭೇದಗಳು ಉದ್ಯಾನಗಳು ಮತ್ತು ತೆರೆದ ಕಾಡುಗಳಲ್ಲಿ ಸಾಮಾನ್ಯವಾಗಿ ಕಂಡುಬರುತ್ತವೆ. ಸಾಮಾನ್ಯವಾಗಿ ಮಾನವ ಉಪಸ್ಥಿತಿಗೆ ಚೆನ್ನಾಗಿ ಹೊಂದಿಕೊಳ್ಳುತ್ತವೆ. ನಗರ ಮತ್ತು ಅರಣ್ಯ ಆವಾಸ ಸ್ಥಾನಗಳಲ್ಲಿ ಬೆಳೆಯುತ್ತವೆ. ಕರ್ನಾಟಕದಲ್ಲಿ ಕೆಂಪು ಕೆನ್ನೆಯ ಮತ್ತು ಚೂಪಾದ ತಲೆಯನ್ನು ಹೊಂದಿರುವ ಕೆಂಪು ಮೀಸೆಯ ಬುಲ್ಬುಲ್ ಮತ್ತು ಬಿಳಿ ಹುಬ್ಬಿನ ಬುಲ್ಬುಲ್ ಅನ್ನು ಸಹ ನೀವು ಕಾಣಬಹುದು. ಕರ್ನಾಟಕ ಸೇರಿದಂತೆ ಭಾರತದಾದ್ಯಂತ ಸಾಮಾನ್ಯವಾಗಿದೆ. ಭಾರತದಲ್ಲಿ ಅತ್ಯಂತ ಪರಿಚಿತವಾದದ್ದು ಕೆಂಪು ಕಿರಣದ ಬುಲ್ಬುಲ್ ಹಕ್ಕಿ. ಇವು ಗೂಡು ಕಟ್ಟುವ ಕಾಲವು ಮುಖ್ಯವಾಗಿ ಫೆಬ್ರವರಿಯಿಂದ ಆಗಸ್ಟ್ವರೆಗೆ ಇರುತ್ತದೆ. ಅವು ಪೊದೆಗಳಲ್ಲಿ ಅಥವಾ ಸಣ್ಣ ಮರಗಳಲ್ಲಿ ನೆಲದಿಂದ 2 ರಿಂದ 7 ಅಡಿ ಎತ್ತರದಲ್ಲಿ ಅಚ್ಚುಕಟ್ಟಾಗಿ ಕಪ್ ಆಕಾರದ ಗೂಡುಗಳನ್ನು ನಿರ್ಮಿಸುತ್ತವೆ. ಸಾಮಾನ್ಯವಾಗಿ 2 ಮೊಟ್ಟೆಗಳನ್ನು ಇಡುತ್ತವೆ. 12 ಅಥವಾ 14 ದಿನಗಳಲ್ಲಿ ಮರಿಗಳು ಹೊರಬರುತ್ತವೆ. ಗಂಡು ಮತ್ತು ಹೆಣ್ಣು ಎರಡೂ ಹಕ್ಕಿಗಳು ಮರಿಗಳಿಗೆ ಕೀಟಗಳು ಮತ್ತು ಹಣ್ಣುಗಳನ್ನು ತಿನ್ನಿಸುತ್ತವೆ. ಇವುಗಳು 13 ಸೆಂಟಿಮೀಟರ್ನಿಂದ 29 ಸೆಂಟಿಮೀಟರ್ ವರೆಗೆ ಇರುತ್ತವೆ. ಅನೇಕ ಪ್ರಭೇದಗಳು ಮಂದವಾದ ಆಲಿವ್ ಕಂದು ಪುಕ್ಕಗಳನ್ನು ತೋರಿಸುತ್ತವೆ, ಆದರೆ ಇತರ ಪ್ರಭೇದಗಳ ಕೆನ್ನೆ ಮೇಲೆ ಗಮನಾರ್ಹವಾದ ಕೆಂಪು, ಕಿತ್ತಳೆ ಅಥವಾ ಹಳದಿ ಗುರುತುಗಳನ್ನು ಹೊಂದಿರುತ್ತವೆ. ಹೆಚ್ಚಾಗಿ ಜೋಡಿಯಾಗಿ ಅಥವಾ ಸಣ್ಣ ಹಿಂಡುಗಳಲ್ಲಿ ಕಂಡುಬರುತ್ತವೆ ಮತ್ತು ಮುಂಜಾನೆ ಬಹಳ ಸಕ್ರಿಯವಾಗಿರುವುದಕ್ಕೆ ಹೆಸರುವಾಸಿಯಾಗಿರುತ್ತವೆ. ಇವು ಬೀಜ ಪ್ರಸರಣದಲ್ಲಿ ಪ್ರಮುಖ ಪಾತ್ರವಹಿಸುತ್ತವೆ. ಹೆಚ್ಚಿನವು ಅಳಿವಿನಂಚಿನಲ್ಲಿಲ್ಲದಿದ್ದರೂ ಕೆಲವು ಪ್ರಭೇದಗಳು ಆವಾಸಸ್ಥಾನ ನಷ್ಟದಿಂದಾಗಿ ದುರ್ಬಲವಾಗಿವೆ. ಭಾರತದಲ್ಲಿ ಜನಪ್ರಿಯ ಪ್ರಭೇದಗಳಲ್ಲಿ ಕೆಂಪು ವಿಸ್ಕರ್ಡ್ ಬುಲ್ಬುಲ್ ಸೇರಿವೆ. ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮತ್ತು ಶೇರ್ ಮಾಡಿ. ನೀವಿನ್ನೂ ನನ್ನ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿರದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ.